ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕಮ್ಮ ಏನಾಯ್ತು? ನಾನೇನು ಪಾಪಿ ಪರದೇಶಿ ಕಣಮ್ಮ. ನಾನು ಗಂಡ ಮನೆ ಬಿಟ್ಟೋದ ಅಂತ ಮಾವನ ಮನೆಯವರು ಬೀದಿಗೆ ತಳ್ಬಿಟ್ರು. ಮೊದ್ಲೇ ನನ್ಗೆ ಎತ್ತವ್ರಿಲ್ಲ. ದೂರದ ಸಂಬಂಧಿ ಇರೋಗ್ ಜಾಗ ಕೊಡ್ತಾನೆ ಅಂತ ಇವನ್ ಮನೆಗ್ ಬಂದೆ. ಈಗ ನೋಡಿದ್ರೆ ಮನೆಗ್ ಸೇರ್ಸಲ್ಲ ಅಂತಿದ್ದಾನೆ. ನೀವಾದ್ರೂ ಹೇಳಿ ತಾಯಿ. ಗಜೇಂದ್ರಾಚಾರ್ಯರೇ, ನೀವು ಕೈ ಕೊಟ್ರೆ ಒಂಟಿ ಹೆಣ್ಣು ಎಲ್ಲಿ ಹೋಗ್ತಾಳೆ? ಬಂದು ಅಂತ ಬಂದವ್ರಿಗೆ ಆಶ್ರಯ ಕೊಡೋದು ಧರ್ಮ ಅಲ್ವೇ? ನಮ್ದು ತಾನು ವಂಶನೇ ಹೊರತು ಕೊಡೋ ವಂಶ ಅಲ್ಲ. ಇದು ನಿಮಗೆ ಗೊತ್ತಿಲ್ವ ಗೋಪಮ್ಮ? ಅಷ್ಟೊಂದು ಕನಿಕರ ಇದ್ರೆ ನೀವೇ ಕರ್ಕೊಂಡೋಗಿರಿಸ್ಕೊಳ್ಳಿ. ಹೇಗಿದ್ರು ನಿಮ್ದು ದಾನ ಶೂರ ಕರ್ಣನ ವಂಶ ಅಲ್ವೇ? ಅತ್ತೆ, ಊರು ಹೊಸಾಬ್ರಿ ನಮ್ಗೆ ಯಾಕೆ? ಅವ್ರ ಸಮಸ್ಯೆನ ಅವರೇ ಪರಿಹರಿಸ್ಕೊಳ್ಳಿ. ಬನ್ನಿ ಹೋಗೋಣ. ನೋಡಿದ್ರ ನಿಮ್ಮ ಸೊಸೆನೇ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ನನಗೆ ಬಂದ್ಬಿಟ್ರು ಹೇಳೋಕೆ ದೊಡ್ಡದಾಗಿ. ಅಮ್ಮ ಅಮ್ಮ, ನಿಮ್ದಮ್ಮಯ್ಯ ಅಂತೀನಿ. ನೀವ್ ಹೇಳಿದ ಕೆಲಸ ಮಾಡ್ಕೊಂಡ್ ಬಿದ್ದಿರ್ತೀನಿ. ನಂಗ್ ಮೂಲೆನೊಂದ್ ಜಾಗ, ಮುಷ್ಟಿ ಅನ್ನ ಕೊಡಿ ಸಾಕು. ದಯವಿಟ್ಟು ದಯವಿಟ್ಟು ಇಲ್ಲ ಅನ್ಬೇಡಿ. ನೀವು ನನ್ ಕೈ ಬಿಟ್ಬಿಟ್ರೆ ನನ್ ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತೆ. ನೋಡಮ್ಮ, ಇದು ನಿಮ್ಮ ಸಮಸ್ಯೆ, ನೀವೇ ಬಗೆಹರಿಸ್ಕೋಬೇಕು. ನಾವು ತಲೆ ಹಾಕೋದು ಸರಿ ಇರಲ್ಲ. ನೀ ಬನ್ನಿ ಅತ್ತೆ, ಹೋಗೋಣ. ಇರು ಕಮಲಾ, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಗಂಡಸ್ರಿಗೆ ಏನು ಅರ್ಥ ಆಗತ್ತೆ? ಒಂದು ಹೆಣ್ಣು 4 ಗೋಡೆ ಮಧ್ಯೆ ಇದ್ದು ಬದುಕೋದೇ ಕಷ್ಟ. ಇನ್ನು ಬೀದಿ ಪಾಲಾದ್ರೆ ಅವಳ ಗತಿ ಏನು? ಅವಳೇನು ಆಸ್ತಿ ಕೇಳದ್ಲ, ಹಣ ಕೇಳದ್ಲ? ಅಷ್ಟಿ ಅನ್ನ ಕೇಳ್ತಾ ಇದ್ದಾಳೆ. ಕೊಡೋ ಶಕ್ತಿ ಭಗವಂತ ಕೊಟ್ಟಿರುವಾಗ ಯಾವ ಬಾಯಿಂದ ಇಲ್ಲ ಅನ್ನೋಣ. ವಿಜಯನಗರದಿಂದ ವಲಸೆ ಬರುವಾಗ ಒಂದು ಮುಷ್ಟಿ ಅನ್ನಕ್ಕೂ ಎಷ್ಟು ಪರದಾಡ್ತಿದ್ರು ಅಂತ ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಿದ್ರು. ಈಗ ಅವ್ರ ಮಾತನ್ನ ಮರೆತು ಈಕೆಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಯಜಮಾನ್ರು ನನ್ನ ಖಂಡಿತ ಕ್ಷಮಿಸಲ್ಲ. ನೋಡಮ್ಮ, ನಾವು ತಿನ್ನೋದ್ರಲ್ಲಿ ನಿನಗೂ ಒಂದು ತುತ್ತು ಕೊಡ್ತೀವಿ, ಹಂಚ್ಕೊಂಡು ತಿನ್ನೋಣ. ಬಾಮ್ಮ, ನಮ್ಮನೆಗೆ ಬಾ. ಅಯ್ಯೋ ನನ್ನ ತಾಯಿ, ಎಂತ ದೊಡ್ಡ ಮನ್ಸಮ್ಮ ನಿಂದು. ನಿಂದು ಋಣನ ನಾನು 7 ಜನ್ಮಕ್ಕೂ ಮರೆಯಲ್ಲಮ್ಮ. ಅಯ್ಯೋ ಎದ್ದೇಳಮ್ಮ, ಹೇಳು. ಬಾ ಹೋಗೋಣ. ಕಮಲಾ, ಏನ್ ತೊಂಬರಾಟ ನಡೀತಾ ಇದೆಯಾ? ಹೋಗ್ಲಯ್ಯ, ಹೋಗ್ಲಿ. ಗುರುರಾಜ, ಗುರುಗಳಿಗೆ ಕೊಡ್ಬೇಕಾಗಿದ್ದ ಕಾಣಿಕೆನೆಲ್ಲ ಇಟ್ಕೊಂಡಿದ್ಯಲ್ಲಪ್ಪ? ಎಲ್ಲ ಇಟ್ಕೊಂಡಿದ್ದೀನಿ ಬಾಬಾ. ಹಾಗೆ ಛತ್ರಿನೂ ಇಟ್ಕೋ. ಈಗೇನು ಮಳೆ ಬರುತ್ತೆ? ಮಳೆ ಬಂದರೆ ಮಳೆಗೆ, ಬಿಸಿಲಿದ್ರೆ ಬಿಸಿಲಿಗೆ. ಅಮ್ಮ, ಹೀಗೆ ಹೇಳ್ತಿಂತ ತಪ್ಪು ತಿಳ್ಕೊಬೇಡಿ. ಪಾಪ ಎಲ್ಲೋ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಇಲ್ಲೇ ಕರ್ಕೊಂಡ್ಬಂದ್ಬಿಟ್ರಿ. ಏನೂ ತೊಂದರೆ ಇಲ್ಲಮ್ಮ. ಅವರೆಲ್ಲ ಕುಂಭಕೋಣ ಮಠಕ್ಕೆ ಹೋಗ್ತಿದ್ದಾರೆ. ಯಾರಮ್ಮ ಇವರು? ರಾಧಕ್ಕ ಅಂತ, ಗಜೇಂದ್ರ ಆಚಾರ್ಯರ ದೂರದ ಸಂಬಂಧಿ ಅಂತ. ಪಾಪ ಅನಾಥೆ. ಆಶ್ರಯ ಕೇಳಿ ಅವ್ರ ಮನೆಗೆ ಹೋದ್ರೆ ಹತ್ರನೂ ಸೇರಿಸದೆ ಹೊರಗೆ ಹಾಕಿದ್ದಾರೆ. ಅದಕ್ಕೆ ನೀನ್ ಕರ್ಕೊಂಡ್ ಬಂದ್ಯಾ? ಆಶ್ರಯ ಕೊಡಿ ಅಂತ ಕಾಲ್ ಹಿಡ್ಕೊಂಡ್ರು. ಪಾಪ ಹೆಣ್ಮಗಳು ಬೀದಿಗೆ ಬಿಡಕ್ಕಾಗತ್ತೆ? ಹಾಗಂತ ಹೋಗೋರು ಬರೋರು ಎಲ್ಲರನ್ನೂ ಕರ್ಕೊಂಡ್ ಬಂದು ಮನೆಯಲ್ಲಿ ಗುಡ್ಡೆ ಹಾಕೊಳಕಾಗತ್ಯೆ?
ತಾಯಿ, ನಾನೇನಾದ್ರೂ ಆಸ್ತಿ ಕೇಳಿದ್ನ, ಮನೆ ಕೇಳಿದ್ನ? ಒಂದು ತುತ್ತನ್ನ ಮೂಳಲ್ಲಿ ಮುದ್ರಕೊಳಕ್ಕೆ ಜಾಗ ಬೇಡ ಅಂದ್ರೆ ಹೇಳಿ ತಾಯಿ, ಕೆರೆನ ಬಾವಿನ ನೋಡ್ಕೋತೀನಿ. ಬಿಡ್ತು ನಮ್ಮ, ಹಾಗೆಲ್ಲ ಮಾತಾಡಬಾರ್ದು. ದೇವ್ರು ಕೊಟ್ಟ ಜನ್ಮ, ಕಷ್ಟನೋ ಸುಖನೋ ಅವನ್ನ ಕರ್ಸ್ಕೊಳ್ಳೋವರೆಗೂ ನಿಭಾಯಿಸ್ಬೇಕೇ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಸೀತಕ್ಕ, ಕೋಪ ಮಾಡ್ಕೋಬೇಡ. ಇರ್ಲಿ ಬಿಡು, ನಾವು ತಿನ್ನೋದ್ರಲ್ಲಿ ಅವಳಿಗೂ ಒಂದು ತುತ್ತು ಹಾಕಿದ್ರಾಯ್ತು. ಏನೋ ಅಮ್ಮ, ನನಗಂತೂ ಸುತಾರಾಮ್ ಇಷ್ಟವಿಲ್ಲ. ಅತ್ತೆಯವರು ಅಷ್ಟು ಆಸೆ ಪಡ್ತಿದ್ದಾರೆ, ಇರೋಷ್ಟು ದಿನ ಇರಲಿ ಬಿಡಿ. ಆಹಾ, ಎಂತ ದೊಡ್ಡ ಮನ್ಸಪ್ಪ ನಿಮ್ದು. ದೊಡ್ಡವ್ರ ಬಾಯಲ್ಲಿ ದೊಡ್ಡ ಮಾತೇ ಬರೋದು. ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ತಂದೆ. ಅಮ್ಮ, ನಾನೇನ್ ಕೆಲಸ ಮಾಡ್ಬೇಕು? ಇರ್ಲಿ ಬಿಡಮ್ಮ, ಈಗಷ್ಟೇ ಬಂದಿದ್ಯಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುಧಾರಿಸ್ಕೊಳಕ್ಕೆ ನಾನೇನ್ ಮುದ್ಕಿನೇ ತಾಯಿ. ರೆಟ್ಟೆ ಗಟ್ಟಿಯಾಗಿರ್ಬೇಕಾದ್ರೆ ದುಡಿಬೇಕು. ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ಕೆಲಸನ ನಾನೇ ಮಾಡ್ತೀನಿ. ಪಾಪ, ತುಂಬಾ ಕಷ್ಟ ಅನುಭವಿಸಿದ್ದಾರೆ ಅನ್ಸುತ್ತೆ. ಜೀವನ ಅಂದರೆ ಹೀಗೆ ನಮ್ಮ, ಒಬ್ಬೊಬ್ರದ್ದು ಒಂದೊಂದು ಕತೆ. ಸರಿ, ನಾವು ಹೊರಡೋಣ, ತಡವಾಗುತ್ತೆ. ಅಮ್ಮ, ಹೋಗಿ ಬರ್ತೀವಿ. ಸರಿ ಅಮ್ಮ, ಗುರುಗಳ ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇರು, ಅವರು ಮಡಿಯಲ್ಲಿರ್ತಾರೆ. ಆಯ್ತಮ್ಮ. ಹೋಗ್ಬರ್ತೀವಿ. ನಿಮ್ಮನ್ನ ನಮ್ಮ ಮನೆಗೆ ಯಾರು ಕಳಿಸಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಕಳ್ಸಿಲ್ಲಪ್ಪ, ನಾನೇ ಕರ್ಕೊಂಬಂದಿದ್ದು. ಅದನ್ನೇ ಹೇಳ್ತಿದ್ದೀನಮ್ಮ. ಆ ಶ್ರೀಹರಿ ನಿನ್ನ ರೂಪದಲ್ಲಿ ಇವರನ್ನ ನಮ್ಮನೆ ಕಳಿಸಿದ್ದಾನೆ. ಆ ಶ್ರೀಹರಿ ತಾನೇ ದಾರಿ ತಪ್ಪದವ್ರಿಗೆ ದಾರಿ ತೋರಿಸೋದು. ಹೋಗಿ ಬರ್ತೀವಮ್ಮ. ಈ ಮನೇನ ಹೇಗೆ ಹಾಳು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ.